ಧಾರವಾಡದಲ್ಲಿ ಇಂದಿನಿಂದ 2 ದಿನ ಆರ್ಎಸ್ಎಸ್ ಸಭೆ ನಡೆಯಲಿದೆ. ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಧಾರವಾಡದ ಶಂಕರ್ ಮಠ ಸಭಾಭವನದಲ್ಲಿ ಆರ್ಎಸ್ಎಸ್ ಸಭೆ ನಡೆಯಲಿದೆ. ಉತ್ತರ ದಕ್ಷಿಣ ಪ್ರಾಂತೀಯ ಸಮನ್ವಯ ಸಮಿತಿ ಸಭೆ ಇದು. 2 ದಿನ ಬೈಠಕ್ನಲ್ಲಿ ಭಾಗಿಯಾಗಲಿರೋ ವಿಜಯೇಂದ್ರ, ಸಂಘ ಪರಿವಾರದ ವಿವಿಧ ಸಂಘಟನೆಗಳ ಪ್ರಮುಖರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬೈಠಕ್ನಲ್ಲಿ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದ ಪ್ರಮುಖರು ಭಾಗಿಯಾಗಲಿದ್ದಾರೆ. ಧಾರವಾಡದಲ್ಲಿ ಇಂದಿನಿಂದ 2 ದಿನ ಅಂದ್ರೆ ಇವತ್ತು ಹಾಗೆ ನಾಳೆ ಆರ್ಎಸ್ಎಸ್ ಸಭೆ ನಡೆಯಲಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಧಾರವಾಡದ ಶಂಕರ್ ಮಠ ಸಭಾಭವನದಲ್ಲಿ ಆರ್ಎಸ್ಎಸ್ ಸಭೆ ನಡೆಯಲಿದೆ. ಉತ್ತರ ದಕ್ಷಿಣ ಪ್ರಾಂತೀಯ ಸಮನ್ವಯ ಸಮಿತಿ ಸಭೆ ಇದಾಗಿದೆ. 2 ದಿನ ಬೈಠಕ್ನಲ್ಲಿ ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. ಇನ್ನು ಸಂಘ ಪರಿವಾರದ ವಿವಿಧ ಸಂಘಟನೆಗಳ ಪ್ರಮುಖರು ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಈಗಾಗಲೇ ಆರ್ಎಸ್ಎಸ್ ಸಮನ್ವಯ ಸಭೆಗೆ ಬಿವೈ ವಿಜಯೇಂದ್ರ ಕೂಡ ಆಗಮಿಸಿದ್ರು. ಬೆಂಗಾವಲು ವಾಹನ ಇಲ್ಲದೇನೆ ವಿಜಯೇಂದ್ರ ಆಗಮಿಸಿದ್ರು. ಇನ್ನು ಸ್ಥಳೀಯ ಮುಖಂಡರ ಕಾರ್ನಲ್ಲೇ ಆಗಮಿಸಿದ ಬಿವೈ ವಿಜಯೇಂದ್ರ ಸಭೆಯಲ್ಲಿ ಭಾಗಿಯಾಗೋದಕ್ಕೆ, ಆರ್ಎಸ್ಎಸ್ ಸಮನ್ವಯ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಬಿವೈ ವಿಜಯೇಂದ್ರ ಈಗಾಗಲೇ ಆಗಮಿಸಿದ್ದಾರೆ. ಯಾವುದೇ ಬೆಂಗಾವಲು ವಾಹನ ಇಲ್ಲದೆ ಆಗಮಿಸಿದ ವಿಜಯೇಂದ್ರ ಸ್ಥಳೀಯ ಮುಖಂಡರ ಕಾರ್ನಲ್ಲಿ ಬಂದರು. ಇನ್ನು ವಿಜಯೇಂದ್ರರಿಗೆ ಕಾರ್ಕಳದ ಎಂಎಲ್ಎ ಸುನಿಲ್ ಕುಮಾರ್ ಸಾಥನ್ನ ಕೊಟ್ಟಿದ್ದಾರೆ. ಧಾರವಾಡದ ಶಂಕರ್ ಮಠ ಸಭಾಭವನದಲ್ಲಿ ನಡೆಯಲಿರುವ ಸಭೆಗೆ ಆಗಮಿಸಿದ ಬಿವೈ ವಿಜಯೇಂದ್ರ ಇನ್ನು ಮಾಧ್ಯಮಗಳ ಜೊತೆ ಮಾತನಾಡದೇನೆ ಸಭೆಗೆ ತೆರಳಿದ್ರು ವಿಜಯೇಂದ್ರ. ಮಾಧ್ಯಮದವರನ್ನ ಕಂಡ್ರೂ ಕೂಡ ಏನು ಮಾತನಾಡದೆ ಹಾಗೆ ಸಭೆಗೆ ತೆರಳಿದ್ರು. 2 ದಿನಗಳ ಕಾಲ ಈ ಒಂದು ಬೈಠಕ್ನಲ್ಲಿ ಬಿವೈ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿಠಲ್ ಕರಡಿಗುಡ್ಡ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನೀಡಲಿದ್ದಾರೆ. ವಿಠಲ್, ಧಾರವಾಡದಲ್ಲಿ ಇವತ್ತಿನಿಂದ 2 ದಿನಗಳ ಕಾಲ ಆರ್ಎಸ್ಎಸ್ ಸಭೆ ನಡೆಯಲಿದೆ. ಈಗಾಗಲೇ ಬಿವೈ ವಿಜಯೇಂದ್ರ ಕೂಡ ಆಗಮಿಸಿದ್ರು. ಪ್ರಮುಖವಾಗಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ, ಹಾಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಸಭೆಯಲ್ಲಿ ಚರ್ಚೆಗಳಾಗಲಿದೆ, ಬಹುಮುಖ್ಯವಾಗಿ ಓವರ್ ಡೀಟೇಲ್ಸ್. ಖಂಡಿತವಾಗಿಯೂ ಮಧುಮಲ, ಇಂದಿನಿಂದ 2 ದಿನಗಳ ಕಾಲ ಏನು ಯಲಕ್ಕಿ ಶೆಟ್ಟರ್ ಕಾಲನಿಯಲ್ಲಿರುವಂತಹ ಶಂಕರ ಮಠದಲ್ಲಿ ಕೂಡ 2 ದಿನಗಳ ಕಾಲ ಆರ್ಎಸ್ಎಸ್ ಬೈಠಕ್ ಕೂಡ ನಡೆಯಲಿದೆ. ದಕ್ಷಿಣ ಮತ್ತು ಉತ್ತರ ಪ್ರಾಂತೀಯ 2 ಸಂಘಟನೆಗಳ ಪ್ರಮುಖ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪ್ರಾಂತೀಯ ನಾಯಕರು ಕೂಡ, ಪ್ರಮುಖ ಮುಖಂಡರು ಕೂಡ ಈ ಒಂದು ಬೈಠಕ್ನಲ್ಲಿ ಭಾಗಿಯಾಗಿರುವಂತದ್ದು. ಇನ್ನು ಈಗಾಗಲೇ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವಂತದ್ದು. ಅವರಷ್ಟೇ ಸೇರಿದಂತೆ ಕೂಡ ಪ್ರಮುಖ ನಾಯಕರು ಕೂಡ ಉತ್ತರ ಮತ್ತು ದಕ್ಷಿಣ ಪ್ರಾಂತೀಯ 2 ಪ್ರಾಂತೀಯ ಪ್ರಮುಖ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದು, ಪ್ರಸ್ತುತ ರಾಜಕೀಯ ವಿದ್ಯಮಾನ ಮತ್ತು ಸೇರಿದಂತೆ ಆರ್ಎಸ್ಎಸ್ನ ಪ್ರಮುಖ ಗುರಿ ಮತ್ತು ಉದ್ದೇಶಗಳ ಕುರಿತು ಈ ಒಂದು ಸಭೆಯಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇವತ್ತು ನಡೆಯುವಂತಹ ಸಭೆಯಲ್ಲಿ ಕೂಡ ಈಗ ಬಿವೈ ವಿಜಯೇಂದ್ರ ಕೂಡ ಅವರು ಭಾಗಿಯಾಗಿರುವಂತದ್ದು. ನಾಳೆ ಕೂಡ ಇನ್ನೂ ಪ್ರಮುಖ ರಾಷ್ಟ್ರೀಯ ನಾಯಕರು ಕೂಡ ಭಾಗವಹಿಸಿ ಸಭೆಯಲ್ಲಿ ಆರ್ಎಸ್ಎಸ್ ಗುರಿ ಮತ್ತು ಉದ್ದೇಶ ಯಾವ ರೀತಿ ಇದೆ ಮತ್ತು ಪ್ರಸ್ತುತ ರಾಜಕೀಯ ವಿದ್ಯಮಾನ ಏನೆಲ್ಲ ನಡೀತಾ ಇದೆ ಅನ್ನೋದು ಕೂಡ ಸಭೆಯಲ್ಲಿ ಚರ್ಚೆ ಆಗುವಂತಹ ಒಂದು ಸಾಧ್ಯತೆ ಕೂಡ ಇರುವಂತದ್ದು. ಮಧುಮಾಲ, ಥ್ಯಾಂಕ್ ಯು ವಿಠಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್